ನಮ್ಮೆಲ್ಲರಿಗೂ ಜಂಕ್ ಫುಡ್ ತಿಂದ್ರೆ ಆರೋಗ್ಯ ಹಾಳಾಗತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದರೂ ಆ ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ಕಂಡಾರ ತಿಂತೀವಿ ಅಲ್ವಾ? ಹೌದು, ಖಂಡಿತ. ಅದು ಲೈಕ್ ನಾಲಿಗೆಯ ಟೆಂಪ್ಟೇಷನ್. ಎಕ್ಸಾಕ್ಟ್ಲಿ. ಹಾಗಾದ್ರೆ ಪ್ರತಿದಿನ ನಾವು ಸ್ಟೀರಿಂಗ್ ಹಿಡಿದಾಗ ನಮ್ಮ ಮೆದುಳು ರಸ್ತೆ ನಿಯಮಗಳ ವಿಚಾರದಲ್ಲಿ ಕೂಡ ಇದೇ ರೀತಿ ಯಾಕೆ ಆಟಾಡುತ್ತೆ? ಅಂದ್ರೆ ನಮ್ಗೆಲ್ಲರಿಗೂ ರೆಡ್ ಸಿಗ್ನಲ್ ಜಂಪ್ ಮಾಡಬಾರ್ದು, ಹೆಲ್ಮೆಟ್ ಹಾಕ್ಬೇಕು ಅಂತ ಗೊತ್ತು. ಆದ್ರೂ ನಮ್ಮ ಕೈ ಕಾಲುಗಳು ಯಾಕೆ ಪದೇ ಪದೇ ಅದೇ ತಪ್ಪು ಮಾಡುತ್ತವೆ? ಅದೇ ಒಂದು ದೊಡ್ಡ ಮಿಸ್ಟ್ರಿ ಅಲ್ವಾ? ನಮಗೆ ಜ್ಞಾನ ಇರುತ್ತೆ, ಬಟ್ ವರ್ತನೆ ಬೇರೆ ತರಹ ಇರುತ್ತೆ. ಕರೆಕ್ಟ್. ಈ ಆಳವಾದ ಅಧ್ಯಯನದಲ್ಲಿ ಅಂದ್ರೆ ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ಚರ್ಚೆ ಮಾಡಲಿರುವುದು ಇದೇ ಕುತೂಹಲಕಾರಿ ಸೈಕಾಲಜಿಯ ಬಗ್ಗೆ. ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಪುಸ್ತಕದ ಕೇವಲ 4ನೇ ಅಧ್ಯಾಯ ಈ ವಿಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ. ಹೌದು, ಮತ್ತು ಆ 4ನೇ ಅಧ್ಯಾಯದ ಫೋಕಸ್ ತುಂಬಾ ಯುನೀಕ್ ಆಗಿದೆ. ನಿಜ. ರಸ್ತೆ ಸುರಕ್ಷತೆ ಅಂದ್ರೆ ಬರೀ ಟ್ರಾಫಿಕ್ ರೂಲ್ಸ್, ಗುಂಡಿಗಳು ಅಥವಾ ದಂಡ ಕಟ್ಟುದಲ್ಲ. ಯಾರಾದ್ರೂ ಡ್ರೈವಿಂಗ್ ಸೀಟ್ ಕೂತಾಗ ತಮ್ಮ ಜೊತೆ ತೆಗೆದುಕೊಂಡು ಹೋಗುವ ಆ ಹ್ಯಾಬಿಟ್ಸ್ ಮತ್ತೆ ಆ ಓವರ್ ಕಾನ್ಫಿಡೆನ್ಸ್ ಎಷ್ಟು ಮಾರಕ ಅನ್ನೋದನ್ನ ಇಂದು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಇಲ್ಲಿರುವ ಅತೀದೊಡ್ಡ ಸಮಸ್ಯೆ ಅಂದ್ರೆ ನಾವು ಜ್ಞಾನ ಮತ್ತು ವರ್ತನೆಯ ನಡುವಿನ ವ್ಯತ್ಯಾಸವನ್ನು ಮರೆತುಬಿಡೋದು. ರೂಲ್ಸ್ ಬಗ್ಗೆ ಅರಿವು ಎಲ್ಲರಿಗೂ ಇರುತ್ತೆ, ಆದ್ರೆ ಆ ಪುಸ್ತಕದ 4ನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿರುವ ಒಂದು ಅತ್ಯಂತ ಸೂಕ್ಷ್ಮವಾದ ಪಾಯಿಂಟ್ ಅಂದ್ರೆ ಮನುಷ್ಯನ ಅನುಭವವೇ ಆತನಿಗೆ ಹೇಗೆ ಶತ್ರುವಾಗುತ್ತೆ ಅನ್ನೋದು. ಅನುಭವ ಶತ್ರುವಾಗುತ್ತಾ? ಅಂದ್ರೆ ಹೇಗೆ? ಲೈಕ್ ಉದಾಹರಣೆಗೆ, ಒಬ್ಬ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಯಾವುದೇ ಅಪಘಾತವಿಲ್ಲದೆ ಸೇಫ್ ಆಗಿ ಗಾಡಿ ಓಡಿಸ್ತಿದ್ದಾನೆ ಎಂದಿಟ್ಕೊಳ್ಳಿ. ಸಹಜವಾಗಿಯೇ ಆ ವ್ಯಕ್ತಿಗೆ ನಾನು ಬಹಳ ಪರ್ಫೆಕ್ಟ್ ಡ್ರೈವರ್ ಎಂಬ ಅಹಂಕಾರ ಅಥವಾ ಒಂದು ಭ್ರಮೆ ಶುರುವಾಗುತ್ತೆ. ಹೌದು, ನಾನೇ ಕಿಂಗ್ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ವಾಸ್ತವದಲ್ಲಿ ಆ ವ್ಯಕ್ತಿ ಇಷ್ಟು ವರ್ಷ ಮಾಡಿದ್ದು ಸುರಕ್ಷಿತ ಚಾಲನೆ ಅಲ್ಲ, ಬದಲಾಗಿ ಆತ ಕೇವಲ ಬದುಕುಳಿದಿದ್ದಾನೆ ಅಂತ ಲೇಖಕರು ಹೇಳ್ತಾರೆ. ಅಂದ್ರೆ ಆ ಸರ್ವೈವಲ್ ಅನ್ನೇ ಸೇಫ್ಟಿ ಅಂತ ಮೆದುಳು ತಪ್ಪಾಗಿ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಒಂದು ನಿಮಿಷ. 20 ವರ್ಷಗಳ ಅನುಭವದಿಂದ ಗಾಡಿ ಮೇಲಿನ ಕಂಟ್ರೋಲ್, ಆ ಸ್ಟೀರಿಂಗ್ ಮೇಲಿನ ಗ್ರಿಪ್ ಮತ್ತೆ ಬ್ರೇಕ್ ಜಜ್ಮೆಂಟ್ ಖಂಡಿತ ಹೆಚ್ಚಾಗಿರುತ್ತೆ ಅಲ್ವಾ? ಹೌದು, ಅದ್ರಲ್ಲಿ ಡೌಟ್ ಇಲ್ಲ. ಹೊಸದಾಗಿ ಕಲಿಯುವರಿಗಿಂತ ಅನುಭವಿಗಳ ಕೈಯಲ್ಲಿ ಗಾಡಿ ಹೆಚ್ಚು ಕಂಟ್ರೋಲ್ನಲ್ಲಿರುತ್ತೆ. ಹಾಗಿದ್ರೂ ಅದು ಹೇಗೆ ಅಪಾಯಕಾರಿ ಅಂತ ಅನ್ಸ್ಕೊಳ್ಳುತ್ತೆ? ಇದು ಒಂಥರ ವಿರೋಧಾಭಾಸ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ, ನಿಜ. ಆದ್ರೆ ಇಲ್ಲಿ ನಾವು ಮೋಟರ್ ಸ್ಕಿಲ್ಸ್ ಮತ್ತು ಸಿಚುವೇಶನಲ್ ಅವೇರ್ನೆಸ್ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. 20 ವರ್ಷಗಳ ಅನುಭವದಿಂದ ಬ್ರೇಕ್ ಮತ್ತು ಕ್ಲಚ್ ಮೇಲಿನ ಕಂಟ್ರೋಲ್ ಬರುತ್ತೆ, ನಿಜ. ಆದ್ರೆ ಅದೇ ಅನುಭವವು ಮೆದುಳಿನಲ್ಲಿ ಒಂದು ಡೇಂಜರಸ್ ಪ್ಯಾಟರ್ನ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಓ, ಡೇಂಜರಸ್ ಪ್ಯಾಟರ್ನ್ ಅಂದ್ರೆ? ಲೈಕ್ 10 ಬಾರಿ ಇಂಡಿಕೇಟರ್ ಹಾಕದೆ ಲೇನ್ ಚೇಂಜ್ ಮಾಡಿದಾಗ ಏನೂ ಆಗಿಲ್ಲ ಅಂದ್ರೆ ಮೆದುಳಿನ ಆ ಡೋಪಮಿನ್ ರಿವಾರ್ಡ್ ಸಿಸ್ಟಮ್ ಇರುತ್ತಲ್ಲ, ಅದು ಇದು ಸೇಫ್, ಹೀಗೆ ಮಾಡಬಹುದು ಎಂಬ ಸುಳ್ಳು ಸಂದೇಶವನ್ನು ಲಾಕ್ ಮಾಡ್ಕೊಳ್ಳುತ್ತೆ. ಓ ಮೈ ಗಾಡ್. ಅಂದ್ರೆ ತಪ್ಪು ಮಾಡಿದ್ರೂ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಅದು ಅಭ್ಯಾಸ ಆಗ್ಬಿಡುತ್ತಾ? ಹೌದು, ಪರ್ಮನೆಂಟ್ ಆಗಿ ಗಟ್ಟಿಯಾಗ್ಬಿಡುತ್ತೆ. ಅನುಭವ ಹೆಚ್ಚಾದಂತೆ ರಸ್ತೆಯ ಮೇಲಿನ ಸಹಜ ಭಯ ಕಡಿಮೆಯಾಗಿ ಓವರ್ ಕಾನ್ಫಿಡೆನ್ಸ್ ಶುರುವಾಗುತ್ತೆ. ಇದೇ ಓವರ್ ಕಾನ್ಫಿಡೆನ್ಸ್ನಿಂದಲೇ ಸ್ಟಿಯರಿಂಗ್ ಹಿಡಿದುಕೊಂಡೇ ಮೊಬೈಲ್ ಫೋನ್ ಬಳಸುವ ದುಸ್ಸಾಹಸಕ್ಕೆ ಜನ ಕೈ ಹಾಕೋದು. ಈ ಫೋನ್ ವಿಚಾರ ಬಂದ್ರೆ ಬಹಳಷ್ಟು ಜನರ ಕಾಮನ್ ನೆಪ ಏನಂದ್ರೆ, ಫೋನ್ ಬಜ್ ಆದಾಗ ಯಾರು ಮೆಸೇಜ್ ಮಾಡಿದ್ರು ಅಂತ ಸುಮ್ಮನೆ ಸ್ಕ್ರೀನ್ ಕಡೆ ಕಣ್ಣು ಹಾಯಿಸದೆ ಅದು ಕೇವಲ 1 ಅಥವಾ 2 ಸೆಕೆಂಡ್ ಅಷ್ಟೇ ಅಂತಾರೆ. ಹೌದು, ಆ 2 ಸೆಕೆಂಡ್ ಅನ್ನೋದು ನೋಡಲು ಆ 2 ಸೆಕೆಂಡ್ ಏನೂ ಅಲ್ಲ ಅಂತ ಅನಿಸುತ್ತೆ. ಆದರೆ ಲೇಖಕರು ಆ ಕೇವಲ 2 ಸೆಕೆಂಡ್ ಅನ್ನೋದನ್ನ ಜಗತ್ತಿನ ಅತಿ ದೊಡ್ಡ ಸುಳ್ಳು ಅಂತ ಕರೀತಾರೆ. ಇದರ ಹಿಂದಿನ ಲೆಕ್ಕಾಚಾರ ಏನು ಅಂತ ವಿವರಿಸ್ಬೋದಾ? ಖಂಡಿತ. ಇದು ಸಂಪೂರ್ಣವಾಗಿ ಫಿಸಿಕ್ಸ್ ಮತ್ತು ನಮ್ಮ ರಿಯಾಕ್ಷನ್ ಟೈಮ್ ಲೆಕ್ಕಾಚಾರ. ಲೈಕ್ ಒಂದು ವಾಹನ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದೆ ಎಂದಿಟ್ಕೊಳ್ಳಿ. ಓಕೆ, ಸಿಟಿ ಲಿಮಿಟ್ಸಲ್ಲಿ ಕಾಮನ್ ಸ್ಪೀಡ್ ಅದು. ಹೌದು. ಅಂದ್ರೆ ಅದು ಪ್ರತಿ ಸೆಕೆಂಡಿಗೆ ಸುಮಾರು 16.6 ಮೀಟರ್ ಮುಂದೆ ಚಲಿಸ್ತಿರುತ್ತೆ. ಆ ವೇಗದಲ್ಲಿ ಯಾರಾದ್ರೂ ಕೇವಲ 2 ಸೆಕೆಂಡು ಕಣ್ಣು ತೆಗೆದು ಫೋನ್ ಸ್ಕ್ರೀನ್ ನೋಡಿದ್ರೆ ಆ ವಾಹನ ಬರೋಬ್ಬರಿ 33 ಮೀಟರ್ಗಳಷ್ಟು ಮುಂದಕ್ಕೆ ಹೋಗಿರುತ್ತೆ. 33 ಮೀಟರ್? ಅಬ್ಬಾ. ಹೌದು, 33 ಮೀಟರ್ ಅಂದ್ರೆ ಸರಿಸುಮಾರು 3 BMTC ಬಸ್ಸುಗಳನ್ನು ಸಾಲಾಗಿ ನಿಲ್ಲಿಸಿದಷ್ಟು ಉದ್ದ. ಆ ಗ್ಯಾಪ್ನಲ್ಲಿ ಯಾರು ಬೇಕಾದ್ರೂ ಅಡ್ಡ ಬರ್ಬೋದು, ಮಗು ರಸ್ತೆಗಿಳಿಬೋದು, ಅಥವಾ ಮುಂದಿನ ಗಾಡಿಯವರು ಸಡನ್ ಆಗಿ ಬ್ರೇಕ್ ಹಾಕ್ಬೋದು. ನಮ್ಗೆ ಅನ್ಸೋದು ನಾವು ಕೇವಲ ಒಂದು ನೋಟಿಫಿಕೇಶನ್ ನೋಡಿದ್ವು ಅಂತ. ಎಕ್ಸಾಕ್ಟ್ಲಿ. ಆದ್ರೆ ವಾಸ್ತವದಲ್ಲಿ ಆ 33 ಮೀಟರ್ ದೂರವನ್ನು ಸಂಪೂರ್ಣ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸಿದ ಹಾಗೆ ಲೆಕ್ಕ.
ಅಂದ್ರೆ ಜನಜಂಗುಳಿ ಇರುವ ಒಂದು ಬ್ಯುಸಿ ಮಾರುಕಟ್ಟೆಯಲ್ಲಿ 33 ಮೀಟರ್ ಕಣ್ಗೆ ಬಟ್ಟೆ ಕಟ್ಕೊಂಡು ಓಡದಂತೆ ಇದು. ಸೂಪರ್ ಅನಾಲಜಿ. ಹೌದು, ಸೇಮ್ ಹಾಗೇನೆ. ಆ ಮಾರುಕಟ್ಟೆಯಲ್ಲಿರುವ ಬೇರೆ ಜನರಿಗೆ ಇವನ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಅಂತ ಗೊತ್ತಿರೋದಿಲ್ಲ. ಅವರು ಸಹಜವಾಗಿ ಇವನಿಗೆ ಕಣ್ಣು ಕಾಣುತ್ತಿದೆ, ಇವನೇ ದಾರಿ ಬಿಡುತ್ತಾನೆ ಅಂತ ಅಂದುಕೊಳ್ಳುತ್ತಾರೆ. ಇದು ಎಷ್ಟು ಭಯಾನಕ ಅಲ್ವಾ? ತುಂಬಾ ಡೇಂಜರಸ್. ಆದ್ರೆ ಕೆಲವರು ಇದಕ್ಕೊಂದು ಸ್ಮಾರ್ಟ್ ಐಡಿಯಾ ಹುಡುಕಿದ್ದಾರೆ. ನಾನು ಫೋನ್ ಕೈಯಲ್ಲಿ ಹಿಡಿದಿಲ್ಲ, ಬ್ಲೂಟೂತ್ ಅಥವಾ ಆ ಹ್ಯಾಂಡ್ಸ್ ಫ್ರೀ ಬಳಸಿ ಮಾತಾಡ್ತಿದ್ದೀನಿ, ನನ್ನ ಕಣ್ಣು ರಸ್ತೆ ಮೇಲೆ ಇದೆ, ನನಗೆ ಮಲ್ಟಿಟಾಸ್ಕಿಂಗ್ ಬರುತ್ತೆ ಅಂತಾರೆ. ಈ ಲಾಜಿಕ್ ಎಷ್ಟರ ಮಟ್ಟಿಗೆ ಸರಿ? ಆ ಮಾರುಕಟ್ಟೆಯ ಉದಾಹರಣೆ ನೀವು ಹೇಳಿದ್ದು ಪರ್ಫೆಕ್ಟ್. ಎದುರಿಗಿರುವ ಪಾದಚಾರಿಗೆ ಈ ವಾಹನದ ಚಾಲಕನ ಗಮನ ಬೇರೆ ಎಲ್ಲೋ ಇದೆ ಅಂತ ಊಹಿಸಲು ಸಾಧ್ಯವೇ ಇರೋದಿಲ್ಲ. ಇನ್ನು ಮಲ್ಟಿಟಾಸ್ಕಿಂಗ್ ವಿಚಾರಕ್ಕೆ ಬಂದ್ರೆ, ಹೌದು, ಅದರ ಬಗ್ಗೆ ನ್ಯೂರೋಸೈನ್ಸ್ ಏನ್ ಹೇಳುತ್ತೆ? ನ್ಯೂರೋಸೈನ್ಸ್ ಸ್ಪಷ್ಟವಾಗಿ ಹೇಳುತ್ತೆ, ಮನುಷ್ಯನ ಮೆದುಳು ಒಂದೇ ಸಮಯದಲ್ಲಿ 2 ಪ್ರತ್ಯೇಕ ಕಾಗ್ನಿಟಿವ್ ಟಾಸ್ಕ್ಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಸಾಧ್ಯನೇ ಇಲ್ವಾ? ನಾವು ಮಾಡ್ತೀವಿ ಅಂತ ಅನ್ಕೊಳ್ತೀವಲ್ವಾ? ನಾವು ಅನ್ಕೊಳ್ತೀವಿ ಅಷ್ಟೇ, ಅದು ಕೇವಲ ಟಾಸ್ಕ್ ಸ್ವಿಚಿಂಗ್ ಮಾಡುತ್ತೆ. ಹ್ಯಾಂಡ್ಸ್ ಫ್ರೀ ಬಳಸಿ ಕಾಂಪ್ಲೆಕ್ಸ್ ಆದ ಒಂದು ಬಿಸ್ನೆಸ್ ಕಾಲ್ ಅಥವಾ ಏನಾದ್ರೂ ಫ್ಯಾಮಿಲಿ ಚರ್ಚೆ ಶುರುವಾದಾಗ ನಮ್ಮ ಕಣ್ಣುಗಳು ತೆರೆದಿದ್ರೂ ನಮ್ಮ ವಿಜುವಲ್ ಕಾರ್ಟೆಕ್ಸ್ ರಸ್ತೆಯ ಚಿತ್ರಗಳನ್ನು ಪ್ರಾಸೆಸ್ ಮಾಡೋದನ್ನು ನಿಲ್ಲಿಸಿಬಿಡುತ್ತೆ. ಓ, ಅಂದ್ರೆ ಕಣ್ಣು ನೋಡಿದ್ರೂ ಮೆದುಳಿಗೆ ಹೋಗಲ್ಲ. ಕರೆಕ್ಟ್. ಮೆದುಳಿನ ಸಂಪೂರ್ಣ ಎನರ್ಜಿ ಆ ಸಂಭಾಷಣೆಯ ಆಡಿಯೋ ಪ್ರೊಸೆಸಿಂಗ್ ಮೇಲೆ ಹೋಗುತ್ತೆ. ಇದನ್ನ ಇನ್ಅಟೆನ್ಷನಲ್ ಬ್ಲೈಂಡ್ನೆಸ್ ಅಂತಾರೆ. ಕಣ್ಣಿಗೆ ಎದುರಿಗಿರುವ ಕಾರು ಕಾಣಿಸ್ತಿರುತ್ತೆ, ಆದ್ರೆ ಮೆದುಳು ಬ್ರೇಕ್ ಹಾಕಲು ಸಿಗ್ನಲ್ ಕೊಡುವುದೇ ಇಲ್ಲ. 2 ಸೆಕೆಂಡ್ ಕಣ್ಣು ತೆಗೆದ್ರೇನೆ ಇಷ್ಟು ಅನಾಹುತ ಆಗೋತೆ ಅಂದ್ಮೇಲೆ ನಾವೆಲ್ಲರೂ ಆಫೀಸ್ನಿಂದ ಮನೆಗೋಗುವಾಗ ಫೀಲ್ ಮಾಡ್ತೀವಲ್ಲ ಆಟೋಪೈಲಟ್ ಮೋಡ್, ಅದಿನ್ನೂ ಎಷ್ಟು ಡೇಂಜರ್ ಇರಬೇಕು? ಹೌದು, ಅದು ಆಕ್ಚುಲಿ ಇನ್ನೊಂದು ದೊಡ್ಡ ಸಮಸ್ಯೆ. ಕೆಲವೊಮ್ಮೆ ಮನೆಗೆ ತಲುಪಿದ ಮೇಲೆ ದಾರಿಯಲ್ಲಿ ಏನೇನೋ ನೋಡಿದೆವೋ, ಯಾವ ಸಿಗ್ನಲ್ ದಾಟಿದೆವೋ ಅಂತಾನೇ ನಮಗೆ ನೆನಪಿರಲ್ಲ. ಇದು ಸೈಯದ್ ಅಬ್ದುಲ್ ಹಕೀಂ ಅವರ ಪುಸ್ತಕದ 4ನೇ ಅಧ್ಯಾಯದ ಬಹುಮುಖ್ಯ ಚರ್ಚೆಯ ವಿಷಯ ಕೂಡ ಹೌದು. ಹೊಸ ರಸ್ತೆಗಿಂತ ನಮ್ಮದೇ ಪರಿಚಿತ ರಸ್ತೆಯಲ್ಲಿ ನಾವು ಹೆಚ್ಚು ಅಪಾಯಕ್ಕೆ ಸಿಲುಕುತ್ತೇವೆ ಅಲ್ವಾ? ಹೌದು. ಆಟೋಪೈಲಟ್ ಮೋಡ್ ಅನ್ನೋದು ಮೆದುಳು ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಮಾಡುವ ಒಂದು ಸಿಂಪಲ್ ಟ್ರಿಕ್. ಒಂದೇ ರಸ್ತೆಯಲ್ಲಿ 1000 ಬಾರಿ ಓಡಾಡಿದಾಗ, ಪ್ರತಿದಿನ ಒಂದೇ ಹಂಪ್, ಒಂದೇ ಗುಂಡಿ ದಾಟಿದಾಗ ಮೆದುಳು ಆ ರಸ್ತೆಯನ್ನು ಲೈವ್ ಆಗಿ ನೋಡುವುದನ್ನು ನಿಲ್ಲಿಸಿಬಿಡುತ್ತೆ. ಅಂದ್ರೆ ಅದು ರೆಕಾರ್ಡೆಡ್ ವಿಡಿಯೋ ಪ್ಲೇ ಆದ ಹಾಗ? ಎಕ್ಸಾಕ್ಟ್ಲಿ. ಬೇಸಲ್ ಗ್ಯಾಂಗ್ಲಿಯಾ ಎಂಬ ಭಾಗದ ಸಹಾಯದಿಂದ ಕೇವಲ ತನ್ನ ಮೆಮೊರಿಯಿಂದ ಗಾಡಿ ಓಡಿಸಲು ಶುರುಮಾಡುತ್ತೆ. ಪುಸ್ತಕದಲ್ಲಿರುವ ಒಂದು ಸೂಕ್ಷ್ಮ ಉದಾಹರಣೆ ಗಮನಿಸಿ. ಪ್ರತಿದಿನ ಹೋಗುವ ರಸ್ತೆಯಲ್ಲಿ ಒಂದು ದೊಡ್ಡ ಕಲ್ಲು ಬಿದ್ದಿದೆ ಅಥವಾ ಒಂದು ಹೊಂಡ ಇದೆ ಎಂದಿಟ್ಕೊಳ್ಳಿ. ಓಕೆ. ಸ್ಥಳೀಯರಿಗೆ ಆ ಕಲ್ಲು ಅಲ್ಲೇ ಇದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವರು ಸ್ಪೀಡ್ ಆಗಿ ಬಂದು ಎಕ್ಸಾಕ್ಟ್ ಆಗಿ ಆ ಕಲ್ಲಿನ ಬಳಿ ಸಡನ್ ಆಗಿ ವಾಹನವನ್ನು ತಿರುಗಿಸ್ತಾರೆ ಅಥವಾ ಬ್ರೇಕ್ ಹಾಕ್ತಾರೆ. ಹೌದು, ನಾವು ಕೂಡ ನಮ್ಮ ಏರಿಯಾದಲ್ಲಿ ಹಾಗೆ ಮಾಡ್ತೀವಿ. ಆದ್ರೆ ಹಿಂದಿನಿಂದ ಬರ್ತಿರುವ ಹೊಸ ವ್ಯಕ್ತಿಗೆ ಆ ರಸ್ತೆ ಹೊಸದಲ್ವಾ? ಆತನಿಗೆ ಆ ಕಲ್ಲಿನ ಬಗ್ಗೆ ಗೊತ್ತಿರೋದಿಲ್ಲ. ಕರೆಕ್ಟ್. ಅಲ್ಲೇನಾಗುತ್ತೆ ಯೋಚನೆ ಮಾಡಿ. ಮುಂದಿನ ವಾಹನದವರು ಇದ್ದಕ್ಕಿದ್ದಂತೆ ಯಾವುದೇ ಮುನ್ಸೂಚನೆ ಇಲ್ಲದೆ ತಿರುಗಿಸಿದಾಗ ಆ ಹೊಸ ವ್ಯಕ್ತಿ ಬಂದು ಗುದ್ದುವ ಸಾಧ್ಯತೆ ಇರುತ್ತೆ. ಅಂದ್ರೆ ನಮ್ಮ ಪರಿಚಿತ ಜ್ಞಾನ, ನಮ್ಮ ಆ ಲೋಕಲ್ ನಾಲೆಡ್ಜ್ ಇಲ್ಲಿ ಬೇರೆಯವರ ಪಾಲಿಗೆ ಕಂಟಕವಾಗಿ ಬದಲಾಗುತ್ತೆ. ಹೌದು. ನಾವು ಸೇಫ್ ಆಗಿ ಹೊಂಡ ತಪ್ಪಿಸಿದೆವು ಅಂದುಕೊಳ್ತೇವೆ, ಆದರೆ ನಮ್ಮ ಹಿಂದೆ ಒಂದು ಸಣ್ಣ ಅಪಘಾತದ ಸರಪಳಿಯನ್ನೇ ಸೃಷ್ಟಿ ಮಾಡಿರ್ತೇವೆ. ನಿಜ. ನಾವು ರಸ್ತೆಯಲ್ಲಿದ್ದಾಗ ನಮ್ಮ ಪ್ರತಿಯೊಂದು ಆಕ್ಷನ್ ಕೂಡ ಬೇರೆಯವರ ಮೇಲೆ ಪರಿಣಾಮ ಬೀರುತ್ತೆ. ಆಟೋಪೈಲಟ್ ಮೋಡ್ನ ಇನ್ನೊಂದು ಅಪಾಯ ಏನಂದ್ರೆ, ಖಾಲಿ ರಸ್ತೆಯಲ್ಲಿರುವಾಗ ನಾವು ತೆಗೆದುಕೊಳ್ಳುವ ನಿರ್ಧಾರ. ರಾತ್ರಿ ಹೊತ್ತು ಅಥವಾ ಮುಂಜಾನೆ ಅಲ್ವಾ? ಹೌದು. ನಡುರಾತ್ರಿ ಅಥವಾ ಮುಂಜಾನೆ ರಸ್ತೆ ಖಾಲಿ ಇದ್ದಾಗ ಸಿಗ್ನಲ್ ಕೆಂಪು ಇದ್ರೂ ಯಾರೋ ಬರ್ತಿಲ್ಲ ಅಂತ ವೇಗವಾಗಿ ಜಂಪ್ ಮಾಡ್ತೇವೆ. ಅದೇ ಸಿಗ್ನಲ್ ಬಳಿ ಪೊಲೀಸ್ ಇದ್ರೆ ಎಷ್ಟೇ ಸ್ಪೀಡ್ ಇದ್ದರೂ ಕಾಲುಗಳು ತಾನಾಗೇ ಬ್ರೇಕ್ ಹಾಕ್ತವೆ. ಎಕ್ಸಾಕ್ಟ್ಲಿ. ಅಂದ್ರೆ ವೇಗ ಕಡಿಮೆ ಮಾಡುವ ಸಾಮರ್ಥ್ಯ ನಮ್ಮ ಕೈ ಕಾಲುಗಳಿಗಿದೆ, ಗಾಡಿಯ ಬ್ರೇಕ್ ಸಿಸ್ಟಮ್ ಕೂಡ ಕೆಲಸ ಮಾಡ್ತಿದೆ. ಆದ್ರೆ ರಸ್ತೆ ಖಾಲಿ ಇದ್ದಾಗ, ಯಾರೂ ನೋಡ್ತಿಲ್ಲ ಎಂದಾಗ ನಮ್ಮ ಆಯ್ಕೆ ಬದಲಾಗುತ್ತದೆ. ಕೇವಲ ಆ 2 ನಿಮಿಷ ಉಳಿಸಲು ಆ ಸ್ಪೀಡ್ ಲಿಮಿಟನ್ನು ದಾಟುವ ನಿರ್ಧಾರ ಮಾಡುತ್ತೇವೆ ಅಲ್ವಾ? ಹೌದು, ಆ ಚಾಯ್ಸ್ ನಮ್ಮದು. ಆ 2 ನಿಮಿಷದ ಉಳಿತಾಯದ ಹಿಂದೆ ಎಷ್ಟೊಂದು ದೊಡ್ಡ ರಿಸ್ಕ್ ಇದೆ ಅಂತ ಯೋಚನೆನೇ ಮಾಡಲ್ಲ ನಾವು. ಇದೇ ರೀತಿ ನಾವು ಕೊಡುವ ಇನ್ನೊಂದು ಬಹುದೊಡ್ಡ ನೆಪ ಎಂದ್ರೆ ಇವತ್ತೊಂದೇ ದಿನ ಅನ್ನೋದು. ಓಹೋ, ಜಸ್ಟ್ ದಿಸ್ ಒನ್ಸ್ ಆಟಿಟ್ಯೂಡ್. ಹೌದು. ಪಕ್ಕದ ಬೀದಿಗೆ ಹೋಗುವಾಗ ಜಸ್ಟ್ ಈ ದಿನ ಹೆಲ್ಮೆಟ್ ಬೇಡ, ಅಲ್ಲೇ ತಾನೇ ಹೋಗೋದು, 5 ನಿಮಿಷದ ಕೆಲಸ ಅಂತ ಹೋಗ್ತೇವೆ. ಏನೂ ಆಗದೆ ವಾಪಸ್ ಬಂದಾಗ ಅಪ್ಪ ಬಚಾವಾದೆವು ಅನ್ಕೊಳ್ತೇವೆ. ಆದರೆ ಆ 5 ನಿಮಿಷದ ನಿರ್ಲಕ್ಷ್ಯ ನಮ್ಮ ಇಡೀ ಡ್ರೈವಿಂಗ್ ಕ್ಯಾರೆಕ್ಟರನ್ನು ಹೇಗೆ ಬದಲಾಯಿಸುತ್ತೆ? ಇವತ್ತೊಂದೇ ದಿನ ಎಂಬುದು
ಒಂದು ಕಾಯಿಲೆ ಇದ್ದ ಹಾಗೆ. ಒಮ್ಮೆ ಹೆಲ್ಮೆಟ್ ಇಲ್ಲದೆ ಹೋಗಿ ಯಾವುದೇ ಪೊಲೀಸ್ ಹಿಡಿಯದೆ ಯಾವುದೇ ಆಕ್ಸಿಡೆಂಟ್ ಆಗದೆ ಬದುಕಿ ಬಂದ್ರೆ ದೇಹ ಆ ಕೆಟ್ಟ ಅಭ್ಯಾಸವನ್ನು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇದು ಸೇಫ್ ಅಂತ ಮೆದುಳು ಅಂದ್ಕೊಳ್ಳುತ್ತಾ? ಅದೇ ನಮ್ಮ ಡಿಫಾಲ್ಟ್ ವರ್ತನೆ ಆಗುತ್ತೆ. ಓ, ಹಾಗಾಗಿನೇ ಜನ ಹೆಲ್ಮೆಟ್ ಹಾಕೋಕಷ್ಟು ಕಷ್ಟಪಡೋದು? ನಿಜ. ಮೆದುಳು ಯಾವಾಗ್ಲೂ ಶಾರ್ಟ್ಕಟ್ ಮತ್ತು ಕಂಫರ್ಟ್ ಅನ್ನು ಹುಡುಕುತ್ತೆ. ನಿಯಮಗಳನ್ನ ಪಾಲಿಸುವುದು ಸ್ವಲ್ಪ ಕಷ್ಟದ ಕೆಲ್ಸ. ಹಾಗಾಗಿ ಒಮ್ಮೆ ರೂಲ್ ಬ್ರೇಕ್ ಮಾಡಿದಾಗ ಸಿಗುವ ಆ ರಿಲೀಫ್ ಇದೆಯಲ್ಲ, ಮುಂದೆ ಅದನ್ನೇ ಅಭ್ಯಾಸವಾಗಿ ಪರಿವರ್ತಿಸುತ್ತೆ. ಅಂದ್ರೆ ನಮಗೆ ನಾವೇ ಕುಟ್ಕೊಳ್ಳುವ ಸಣ್ಣ ಎಕ್ಸ್ಕ್ಯೂಸ್ ನಮ್ಮ ಪಾಲಿಗೆ ಮರಣಶಾಸನವಾಗಬಹುದು. ಇದು ನಮ್ಮ ಅಭ್ಯಾಸಗಳ ಬಗ್ಗೆ ಆಯಿತು. ಆದರೆ ನಮ್ಮ ಮನಸ್ಸಿನ ಉದ್ದೇಶ ಏನೇ ಇದ್ರೂ ನಮ್ಮ ದೇಹ ತನ್ನದೇ ಆದ ಮಿತಿಗಳನ್ನು ಹೊಂದಿದೆ ಅಲ್ವಾ? ಅದು ತನ್ನದೇ ಬಯೋಲಾಜಿಕಲ್ ನಿಯಮಗಳನ್ನು ಪಾಲಿಸ್ತದೆ. ಖಂಡಿತ 100% ನಿಜ. ಈ ಪುಸ್ತಕದಲ್ಲಿ ಪ್ರಸ್ತಾಪಿಸಿರುವ ಮುಂಜಾನೆಯ ಪ್ರಯಾಣದ ಅಂದ್ರೆ 4 AM ಡ್ರೈವ್ನ ಅಪಾಯದ ಬಗ್ಗೆ ಮಾತನಾಡಲೇಬೇಕು ಈಗ. ಆದರೆ ಆತ ಕುಡಿದು ಗಾಡಿ ಓಡಿಸಿದಾಗ ಅಥವಾ ರಾತ್ರಿ ಹೈ ಬೀಮ್ ಲೈಟ್ ಹಾಕ್ಕೊಂಡು ಎದುರಿನವರ ಕಣ್ಣು ಕುರುಡು ಮಾಡಿದಾಗ ಆತನ ಒಳ್ಳೆ ಉದ್ದೇಶ ರಸ್ತೆಗೆ ಸಂಬಂಧಪಡಲ್ಲ. ಎಕ್ಸಾಕ್ಟ್ಲಿ, ಕೇವಲ ಆ ಕ್ಷಣದ ತಪ್ಪು ಮಾತ್ರ ಕಾಣುತ್ತೆ. ವಿಶೇಷವಾಗಿ ಫ್ಯಾಮಿಲಿ ಜೊತೆ ಲಾಂಗ್ ಡ್ರೈವ್ ಹೋಗುವಾಗ ಬೆಳಗಿನ ಜಾವ 4ರಿಂದ 6 ಗಂಟೆಯ ಸಮಯ ಅತ್ಯಂತ ಅಪಾಯಕಾರಿ ಎಂದು ಲೇಖಕರು ವಿವರಿಸಿದ್ದಾರೆ. ಹೌದು. ಇದು ನಾವು ಬೇಕಂತ ಮಾಡೋ ತಪ್ಪುಗಳಿಗಿಂತ ನಮ್ಮ ಶಾರೀರಿಕ ಮಿತಿಯಿಂದ ಆಗುವ ದುರಂತ. ಬೆಳಗಿನ ಜಾವ 4ರಿಂದ 6 ಗಂಟೆ ಆ ಟೈಮಲ್ಲಿ ಸಾಮಾನ್ಯವಾಗಿ ಹೈವೇಗಳಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ. ಎಲ್ಲರೂ ನಿದ್ದೆಯಲ್ಲಿರ್ತಾರೆ, ತಂಪಾದ ವಾತಾವರಣ ಇರುತ್ತೆ, ಬೇಗ ಊರು ತಲುಪಬಹುದು ಅಂತ ಬಹಳಷ್ಟು ಜನ ಅದೇ ಟೈಮಿಗೆ ಡ್ರೈವ್ ಮಾಡ್ತಾರೆ. ಆದರೆ ಆಗ್ಲೇ ಯಾಕೆ ಅಷ್ಟು ಡೇಂಜರ್ ಅಂತ? ಯಾಕಂದ್ರೆ ಮನುಷ್ಯನ ದೇಹದ ಆ ಸರ್ಕಾಡಿಯನ್ ರಿದಮ್ ಅಥವಾ ಬಯೋಲಾಜಿಕಲ್ ಕ್ಲಾಕ್ ಆ ನಿರ್ದಿಷ್ಟ ಸಮಯದಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನು ಬೇಡುತ್ತೆ. ಆ ಟೈಮಿನಲ್ಲಿ ನಮ್ಮ ಬಾಡಿ ಟೆಂಪರೇಚರ್ ಕೂಡ ಕಡಿಮೆ ಆಗಿರುತ್ತೆ. ಆಗ ಮೆದುಳು ಅನಿವಾರ್ಯವಾಗಿ ಮೈಕ್ರೋಸ್ಲೀಪ್ ಮೊರೆ ಹೋಗುತ್ತೆ. ಮೈಕ್ರೋಸ್ಲೀಪ್ ಅಂದ್ರೆ ಕಣ್ಣು ತೆರೆದಿದ್ರೂ ಅಥವಾ ಅರ್ಧ ಮುಚ್ಚಿದ್ರೂ ನಮಗೆ ಅರಿವಿಲ್ಲದಂತೆ. ಕಣ್ಣು ತೆರೆದಿದ್ರೂ ನಿದ್ದೆ ಬರುತ್ತಾ? ಹೌದು. ನಮಗೆ ಗೊತ್ತಿಲ್ಲದ ಹಾಗೆ 1 ಅಥವಾ 4 ಸೆಕೆಂಡುಗಳ ಕಾಲ ನಾವು ಗಾಢ ನಿದ್ದೆಗೆ ಜಾರಿ ಮತ್ತೆ ಎಚ್ಚರಾಗ್ತೇವೆ. ಈ ಪ್ರಕ್ರಿಯೆ ನಮಗೆ ನಮ್ಮ ಅರಿವಿಗೆ ಬರೋದೇ ಇಲ್ಲ. ಓ ಮೈ ಗಾಡ್! ಆ 4 ಸೆಕೆಂಡುಗಳಲ್ಲಿ ಹೈವೇ ಸ್ಪೀಡ್ನಲ್ಲಿ ಅಂದ್ರೆ ಸುಮಾರು 100 ಕಿಲೋಮೀಟರ್ ವೇಗದಲ್ಲಿ ವಾಹನ 100ಕ್ಕೂ ಹೆಚ್ಚು ಮೀಟರ್ ಮುಂದಕ್ಕೋಗಿರುತ್ತೆ. ಆ 100 ಮೀಟರ್ ಕಾಲ ಸ್ಟೀರಿಂಗ್ ಮೇಲೆ ಮನುಷ್ಯನ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ಅಬ್ಬಾ! ಆದ್ರೆ ಇಲ್ಲಿ ಕೆಲವರು ವಾದ ಮಾಡಬಹುದು, ನಾನು ಸ್ಟ್ರಾಂಗ್ ಕಾಫಿ ಅಥವಾ ಟೀ ಕುಡಿತೇನೆ, ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಮುಖ ತೊಳ್ಕೊಂಡು ವಿಲ್ ಪವರಿಂದ ನಿದ್ದೆ ಕಂಟ್ರೋಲ್ ಮಾಡ್ತೇನೆ, ನನಗೇನು ಆಗಲ್ಲ ಅಂತ. ಈ ಯೋಚನೆ ಎಷ್ಟು ತಪ್ಪಲ್ವಾ? ಹೌದು, ಅದು ದೊಡ್ಡ ಭ್ರಮೆ. ಇದು ಹೇಗಿದೆ ಅಂದ್ರೆ ನಿದ್ದೆ ಬರ್ತಿರುವ ಮಗುವಿನ ಕೈಯಲ್ಲಿ ಒಂದು ಭಾರವಾದ ಮತ್ತು ದುಬಾರಿಯಾದ ಗಾಜಿನ ವಸ್ತು ಕೊಟ್ಟು ಇದನ್ನು ಬೀಳಿಸ್ಬೇಡ, ನಿನ್ನ ವಿಲ್ ಪವರ್ ಯೂಸ್ ಮಾಡಿ ಹುಷಾರಾಗಿ ಹಿಡ್ಕೋ ಅಂತ ಹೇಳಿದಷ್ಟೇ ಅಪಾಯಕಾರಿ. ವಾವ್, ಎಕ್ಸಲೆಂಟ್ ಉದಾಹರಣೆ. ಮಗುವಿಗೆ ಎಷ್ಟೇ ಎಚ್ಚರಿಕೆ ಕೊಟ್ರೂ ನಿದ್ದೆ ಬಂದಾಗ ಕೈ ಸಡಿಲವಾಗಿ ಆ ಗಾಜಿನ ವಸ್ತು ಒಡೆದು ಹೋಗುವುದು ಖಚಿತ ಅಲ್ವಾ? ಅದೇ ರೀತಿ ದೇಹಕ್ಕೆ ನಿದ್ದೆ ಬೇಕು ಅಂದಾಗ ಅದು ನಿದ್ದೆ ಮಾಡೇ ತೀರುತ್ತೆ. ಅಲ್ಲಿ ನಮ್ಮ ವಿಲ್ ಪವರ್ ಕೆಲಸ ಮಾಡಲ್ಲ. ಆ ಗಾಜಿನ ವಸ್ತುವಿನ ಉದಾಹರಣೆ ಪರಿಸ್ಥಿತಿಯ ಗಂಭೀರತೆಯನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತೆ. ನಮ್ಮ ನರಮಂಡಲದ ಮುಂದೆ ನಮ್ಮ ಹಠ ನಡೆಯೋದಿಲ್ಲ. ಇದರ ಜೊತೆಗೆ ಈಗಿನ ಕಾರುಗಳಲ್ಲಿ ಬರುವ ಕ್ರೂಸ್ ಕಂಟ್ರೋಲ್, ಲೇನ್ ಅಸಿಸ್ಟ್, ಹೌದು, ಆಟೋಮ್ಯಾಟಿಕ್ ಫೀಚರ್ಸ್ ಮತ್ತು ಅತ್ಯಂತ ಸೈಲೆಂಟ್ ಆದ ಕ್ಯಾಬಿನ್ಗಳಂತಹ ಆಧುನಿಕ ತಂತ್ರಜ್ಞಾನಗಳು ಈ ಮೈಕ್ರೋಸ್ಲೀಪ್ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತವೆ. ಅಂದ್ರೆ ಫೀಚರ್ಸ್ ಜಾಸ್ತಿ ಆದಷ್ಟು ನಿದ್ದೆ ಜಾಸ್ತಿ ಬರುತ್ತಾ? ಹೌದು. ಈ ಟೆಕ್ನಾಲಜಿಗಳಿಂದಾಗಿ ಡ್ರೈವರ್ನ ಸ್ನಾಯುಗಳಿಗೆ ಯಾವುದೇ ಕೆಲಸವಿರೋದಿಲ್ಲ. ಗೇರ್ ಬದಲಾಯಿಸುವ ಹಾಗಿಲ್ಲ, ಕ್ಲಚ್ ಒತ್ತುವ ಹಾಗಿಲ್ಲ. ಮೈಗೆ ಯಾವುದೇ ಶ್ರಮವಿಲ್ಲದಿದ್ದಾಗ ರಕ್ತ ಸಂಚಾರ ನಿಧಾನವಾಗಿ ಆತ ಇನ್ನಷ್ಟು ಬೇಗ ರಿಲ್ಯಾಕ್ಸ್ ಆಗ್ಬಿಡ್ತಾನೆ. ಓ, ತಾನು ಎಚ್ಚರವಾಗಿದ್ದೇನೆ, ಕಾರು ಸೇಫ್ ಆಗಿ ಹೋಗ್ತಿದೆ ಎಂಬ ಸುಳ್ಳು ಭರವಸೆಯಲ್ಲಿರ್ತಾನೆ. ಕರೆಕ್ಟ್. ಸಡನ್ ಆಗಿ ಮೈಕ್ರೋಸ್ಲೀಪ್ ಆಗಿ ಕಾರು ಡಿವೈಡರ್ ಹಾರಿದ್ರೆ ಅಥವಾ ಪಕ್ಕದ ಲೇನಿಗೆ ನುಗ್ಗಿದ್ರೆ ಹಿಂದೆ ಬರ್ತಿರುವ ಲಾರಿ ಡ್ರೈವರ್ಗೆ ಇದನ್ನು ಊಹಿಸಲು ಅಥವಾ ತಪ್ಪಿಸಿಕೊಳ್ಳಲು ಕನಿಷ್ಠ ಸಮಯವೂ ಇರುವುದಿಲ್ಲ. ಪಾಪ ಆ ಲಾರಿ ಡ್ರೈವರ್ ಯಾವುದೇ ತಪ್ಪು ಮಾಡದಿದ್ರೂ ಈ ಕಾರಿನ ಆಟೋಪೈಲಟ್ ಅಥವಾ ಆ ಮೈಕ್ರೋಸ್ಲೀಪ್ನಿಂದಾಗಿ ಆತನಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ಹೌದು, ದಟ್ಸ್ ದ ಸ್ಯಾಡ್ ರಿಯಾಲಿಟಿ. ಇದು ನಿಜಕ್ಕೂ ಆತಂಕಕಾರಿ. ಇಲ್ಲಿ ಒಂದು ಬಹಳ ದೊಡ್ಡ ಮತ್ತು ಮೂಲಭೂತವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇಷ್ಟೆಲ್ಲ ಸೈಂಟಿಫಿಕ್ ವಿಚಾರಗಳು ನಮಗೆ ಗೊತ್ತಿಲ್ಲದೇ ಇರಬಹುದು, ಆದರೆ
ರಸ್ತೆಯಲ್ಲಿ ಓಡಾಡುವಾಗ ಎಷ್ಟೋ ಭೀಕರ ದುರಂತಗಳು ಆಕ್ಸಿಡೆಂಟ್ಸ್ ನಾವು ಪ್ರತಿದಿನ ಕಣ್ಣಾರೆ ನೋಡ್ತೇವೆ, ನ್ಯೂಸ್ನಲ್ಲಿ ಓದ್ತೇವೆ. ರಕ್ತಸಿಕ್ತವಾದ ದೃಶ್ಯಗಳನ್ನು ನೋಡಿದಾಗ ಮೈ ಜುಮ್ಮನ್ನುತ್ತೆ. ಹೌದು, ನೋಡಿರ್ತೀವಿ. ಇಷ್ಟೆಲ್ಲ ಆದ್ರೂ ಮರುದಿನ ಬೆಳಗ್ಗೆ ನಾವು ಮತ್ತೆ ಅದೇ ಓವರ್ ಸ್ಪೀಡ್, ಅದೇ ಫೋನ್ ಡ್ರೈವಿಂಗ್ ಯಾಕೆ ಮಾಡ್ತೇವೆ? ಅಂದ್ರೆ ಬೇರೆಯವರ ಸಾವು ನೋವು ನಮ್ಮೇಲೆ ಯಾವ ಪ್ರಭಾವನೂ ಬೀರಲ್ವಾ? ನಾವು ಕಲಿಯೋದೇ ಇಲ್ವಾ? ಇದು ಸೈಕಾಲಜಿಯ ಅತ್ಯಂತ ಆಳವಾದ ವಿಚಾರ. ಅಪಘಾತವನ್ನು ನೋಡಿದಾಗ ನಮ್ಗೆ ಖಂಡಿತವಾಗಿಯೂ ದುಃಖ ಆಗುತ್ತೆ, ಆತಂಕ ಆಗುತ್ತೆ. ಆದ್ರೆ ಆ ದುಃಖ ಅಂದ್ರೆ ಗ್ರೀಫ್ ಮತ್ತು ನಮ್ಮ ದೈನಂದಿನ ಡ್ರೈವಿಂಗ್ ಅಭ್ಯಾಸಗಳು ಮೆದುಳಿನ 2 ವಿಭಿನ್ನ ಟ್ರ್ಯಾಕ್ಗಳಲ್ಲಿ ಕೆಲಸ ಮಾಡ್ತವೆ. ಓ, 2 ಬೇರೆ ಬೇರೆ ಟ್ರ್ಯಾಕ್ಸಾ? ಹೌದು. ಆ ಕ್ಷಣಕ್ಕೆ ಅಯ್ಯೋ ಪಾಪ ಎಷ್ಟು ಘೋರವಾದ ಆಕ್ಸಿಡೆಂಟ್ ಅನ್ಸುತ್ತೆ. ಆದ್ರೆ ಮರುದಿನ ಸ್ಟೀರಿಂಗ್ ಹಿಡಿದಾಗ ನಮ್ಮ ಹಳೇ ಹ್ಯಾಬಿಟ್ಸ್ ಮತ್ತೆ ಆಕ್ಟಿವ್ ಆಗ್ತವೆ. ಯಾಕೆಂದ್ರೆ ಮನುಷ್ಯನ ಮೆದುಳು ಸದಾ ಒಂದು ಆಪ್ಟಿಮಿಸಂ ಬಯಾಸ್ ಅಂದ್ರೆ ಅತಿಯಾದ ಆಶಾವಾದದ ಒಲವು ಎಂಬ ಸ್ಥಿತಿಯಲ್ಲಿರುತ್ತೆ. ನಮ್ಮ ಮೆದುಳು ನಮಗೆ ಮೋಸ ಮಾಡ್ತಾ ಇಲ್ಲಿ? ಹೌದು. ಮೆದುಳು ನಮ್ಮನ್ನು ರಕ್ಷಿಸಿಕೊಳ್ಳಲು ಈ ದುರಂತ ಬೇರೆ ಯಾರಿಗೋ ಆಗಿದ್ದು, ಅವರು ಸ್ಪೀಡಾಗಿ ಹೋಗ್ತಾ ಇದ್ರು ಅಥವಾ ಅವರ ಕಾರು ಹಳೇದು, ಅವರ ಅದೃಷ್ಟ ಸರಿ ಇರ್ಲಿಲ್ಲ. ಆದ್ರೆ ನಾನು ಎಕ್ಸ್ಪರ್ಟ್, ನನ್ನ ಕಾರಲ್ಲಿ ಏರ್ ಬ್ಯಾಗ್ ಇದೆ, ಇದು ನನಗೇನು ಅನ್ವಯಿಸೋದಿಲ್ಲ ಅಂತ ನಮ್ಮನ್ನು ನಾವೇ ನಂಬಿಸಿಕೊಳ್ಳುವಂತೆ ಮಾಡುತ್ತೆ. ಈ ಈಗೋ ದೊಡ್ಡ ಪ್ರಾಬ್ಲಮ್. ಕೂತ್ರೆ ಬದುಕು ನಡ್ಸೋದು ಕಷ್ಟ ಆಗುತ್ತೆ ಅಂತ ಮೆದುಳು ಆ ಭಯವನ್ನು ಬ್ಲಾಕ್ ಮಾಡಿ ನಮ್ಮ ಈಗೋವನ್ನು ಬೂಸ್ಟ್ ಮಾಡುತ್ತೆ. ಅಂದ್ರೆ ಬರೀ ಭಯ ಹುಟ್ಟಿಸುವ ವಿಡಿಯೋಗಳನ್ನ ತೋರಿಸೋದ್ರಿಂದ ಅಥವಾ ರಸ್ತೆಯ ಬದಿಯಲ್ಲಿ ವಾರ್ನಿಂಗ್ ಬೋರ್ಡ್ಗಳನ್ನ ಹಾಕೋದ್ರಿಂದ ಯಾವುದೇ ಉಪಯೋಗವಿಲ್ಲ ಅಂತಾಯ್ತು. ಎಕ್ಸಾಕ್ಟ್ಲಿ. ನಮ್ಮ ಒಳಗಿನ ಆ ಆಪ್ಟಿಮಿಸಂ ಬಯಾಸನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋವರೆಗೂ ಯಾವ ಕ್ಯಾಂಪೇನ್ ಕೂಡ ಕೆಲಸ ಮಾಡಲ್ಲ. ನಾವು ಪ್ರತಿಯೊಂದು ಸೆಕೆಂಡ್ನು ಒಂದು ಜೀವಂತ ಕರೆನ್ಸಿ ತರಹ ನೋಡಬೇಕೇನು. ಏಕೆಂದ್ರೆ ಕಳೆದು ಹೋದ ಆ ಒಂದು ಸೆಕೆಂಡ್ ಅನ್ನು, ಆ 33 ಮೀಟರ್ನ ಬ್ಲೈಂಡ್ ಡ್ರೈವ್ ಅನ್ನು ನಾವು ಎಷ್ಟು ಕೋಟಿ ಕೊಟ್ರೂ ಮತ್ತೆ ಪಡೆಯಲು ಅಥವಾ ಅಂಡು ಮಾಡಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ನಾವು ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯ ನಮ್ಮದೇ ಅಥವಾ ಬೇರೆಯವರ ಇಡೀ ಭವಿಷ್ಯವನ್ನ ಶಾಶ್ವತವಾಗಿ ಕಸಿದುಕೊಳ್ಳಬಹುದು. ನಿಖರವಾಗಿ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ, ಕೇವಲ ರೂಲ್ಸ್ ಮುರಿಯೋವರು ಅಥವಾ ರಶ್ ಆಗಿ ಡ್ರೈವ್ ಮಾಡೋವರು ಮಾತ್ರ ಅಪಘಾತ ಮಾಡ್ತಾರೆ ಅನ್ನೋದು ಒಂದು ಮಿಥ್ಯ. ಹೌದಾ? ಮತ್ಯಾರು ಮಾಡ್ತಾರೆ? ಸಾಮಾನ್ಯ ಎಚ್ಚರಿಕೆ ಇರುವವರು, ನಾರ್ಮಲ್ ಆಗಿ ಓಡಿಸುವರು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ರಸ್ತೆಯಲ್ಲಿ ಒಂದು ಅಪಾಯಕಾರಿ ಸಂಸ್ಕೃತಿಯನ್ನು ಬೆಳೆಸುತ್ತವೆ. ಅಂದ್ರೆ ಯಾವ ತರಹದ ತಪ್ಪುಗಳು? ಲೈಕ್ ಲೇನ್ ಬದಲಾಯಿಸುವಾಗ ಇಂಡಿಕೇಟರ್ ಹಾಕದಿರುವುದು, ಅನಗತ್ಯವಾಗಿ ಟ್ರಾಫಿಕ್ನಲ್ಲಿ ಹಾರ್ನ್ ಮಾಡಿ ಪ್ಯಾನಿಕ್ ಕ್ರಿಯೇಟ್ ಮಾಡುವುದು, ಅಥವಾ ಲೆಫ್ಟ್ ಮಿರರ್ ನೋಡ್ದೆ ಡೋರ್ ಓಪನ್ ಮಾಡುವುದು. ಹೌದು, ಇವು ದಿನ ನಡೆಯುತ್ತೆ. ಇವೆಲ್ಲವೂ ಸಣ್ಣ ತಪ್ಪುಗಳಾಗಿ ಕಾಣಬಹುದು. ಆದ್ರೆ ಇವುಗಳ ಒಟ್ಟು ಪರಿಣಾಮವೇ ಒಂದು ಕ್ಯುಮುಲೇಟಿವ್ ರಿಸ್ಕ್ ಆಗಿ ಬದಲಾಗುತ್ತೆ. ಕೊನೆಯದಾಗಿ ರಸ್ತೆ ನಿಯಮ ಮುರಿಯುವವನಿಗೂ ಹಾಗೂ ಜೀವ ಉಳಿಸುವವನಿಗೂ ಇರುವ ವ್ಯತ್ಯಾಸ ಕೇವಲ ಜ್ಞಾನದಲ್ಲ, ಅದು ಅವರು ಆಯ್ಕೆ ಮಾಡಿಕೊಂಡ ವ್ಯಕ್ತಿತ್ವದ ಅಥವಾ ಐಡೆಂಟಿಟಿಯ ವ್ಯತ್ಯಾಸ. ಓ, ಇದು ಬಹಳ ಡೀಪ್ ಆಗಿದೆ. ಹೌದು. ಒಬ್ಬ ವ್ಯಕ್ತಿ ತಾನು ಯಾವ ತರಹದ ನಾಗರಿಕನಾಗಬೇಕು ಅಂತ ಡಿಸೈಡ್ ಮಾಡ್ತಾನೋ, ಆತನ ಡ್ರೈವಿಂಗ್ ಸ್ಟೈಲ್ ಆತನ ವ್ಯಕ್ತಿತ್ವದ ಕನ್ನಡಿಯಾಗಿರುತ್ತೆ. ಅದ್ಭುತವಾದ ಮಾತು. ಹಾಗಾದ್ರೆ ಇಂದಿನ ನಮ್ಮ ಈ ಮೂಲವಸ್ತುಗಳಿಂದ, ಅಂದ್ರೆ ಆ ಹರ್ ಘರ್ ಸೆ ಏಕ್ ಸೈನಿಕ್ ಪುಸ್ತಕದ 4ನೇ ಅಧ್ಯಾಯದಿಂದ ನಮಗೆ ತಿಳಿದು ಬಂದ ಅತಿಮುಖ್ಯ ಪಾಠವೇನೆಂದ್ರೆ, ರಸ್ತೆ ಸುರಕ್ಷತೆ ಎಂಬುದು ರಸ್ತೆಗೆ, ಸರ್ಕಾರಕ್ಕೆ ಅಥವಾ ಪೊಲೀಸರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಅದು ಡ್ರೈವಿಂಗ್ ಸೀಟ್ನಲ್ಲಿ ಕೂರುವ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಥಿತಿಗೆ ಸಂಬಂಧಿಸಿದ್ದು. ಎಕ್ಸಾಕ್ಟ್ಲಿ. ನಾವು ಪ್ರತಿದಿನ ಮನೆಯಿಂದ ಹೊರಡುವಾಗ ನಮ್ಮ ಜೊತೆ ಒಯ್ಯುವ ಅಭ್ಯಾಸಗಳು, ನಾವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳು ಮತ್ತು ನನಗೇನು ಆಗಲ್ಲ ಎಂಬ ಅಹಂಕಾರವನ್ನು ಬಿಟ್ಟು ಬರುವುದು ಅತಿ ಮುಖ್ಯ. ಹೌದು. ಮತ್ತು ಇದರ ಪ್ರಸ್ತುತತೆ ನಮ್ಮೆಲ್ಲರ ದೈನಂದಿನ ಬದುಕಿಗೆ ಬಹಳ ಹತ್ತಿರವಾದದ್ದು. ವಾಹನ ಸ್ಟಾರ್ಟ್ ಮಾಡುವ ಮುನ್ನ ಹಾಕುವ ಆ ಸೀಟ್ ಬೆಲ್ಟ್ ಅಥವಾ ಫೋನ್ ಅನ್ನು ಸೈಲೆಂಟ್ ಮಾಡಿ ಬ್ಯಾಗಿನಲ್ಲಿಡುವ ಆ 2 ಸೆಕೆಂಡಿನ ನಿರ್ಧಾರ, ಅದು ಕೇವಲ ನಮ್ಮನ್ನಲ್ಲ ಅಲ್ವಾ? ಹೌದು, ಕೇವಲ ನಮ್ಮನ್ನಲ್ಲ, ಆ ಕ್ಷಣದಲ್ಲಿ ರಸ್ತೆಯಲ್ಲಿರುವ ಪ್ರತಿಯೊಬ್ಬ ಅಪರಿಚಿತನನ್ನು, ಅವರ ಮನೆಯವರನ್ನು ರಕ್ಷಿಸುತ್ತದೆ. ರಸ್ತೆ ಎಂಬುದು ಎಲ್ಲರಿಗೂ ಸೇರಿರುವ ಜಾಗ. ಅಲ್ಲಿ ನಡೆಯುವ ಪ್ರತಿಯೊಂದು ತಪ್ಪಿಗೂ ಕೇವಲ ಆ ವ್ಯಕ್ತಿ ಮಾತ್ರವಲ್ಲ, ಆತನ ಸುತ್ತಲಿರುವ ಪ್ರತಿಯೊಬ್ಬರೂ ಬೆಲೆ ತೆರಬೇಕಾಗುತ್ತದೆ. ಖಂಡಿತ. ಇವತ್ತಿನ ಈ ಡೀಪ್ ಡೈವ್ ಮುಗಿಸುವ ಮುನ್ನ ಒಂದು ಹೊಸ ಆಳವಾದ ಯೋಚನೆಯನ್ನು ಬಿಟ್ಟೋಗ್ತೀನಿ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ನಾವು ರಸ್ತೆಯಲ್ಲಿ ಯಾರೂ ನೋಡ್ತಿಲ್ಲ, ಪೊಲೀಸ್ ಕ್ಯಾಮ್ರಾಗಳು ಇಲ್ಲ ಎಂದುಕೊಂಡು ಮಾಡುವ ನಿರ್ಲಕ್ಷ್ಯದ ಡ್ರೈವಿಂಗನ್ನು, ಸಿಗ್ನಲ್ ಜಂಪ್ ಮಾಡೋದನ್ನು, ನಮ್ಮ ಮನೆಯವರೇ, ನಮ್ಮ ಅಪ್ಪ ಅಮ್ಮ, ಹೆಂಡತಿ ಅಥವಾ ಮಕ್ಕಳೇ ಒಂದು ಸ್ಕ್ರೀನ್ ಮೇಲೆ ಮನೆಯಲ್ಲಿ ಕೂತು ಲೈವ್ ಆಗಿ ನೋಡುತ್ತಿದ್ದಾರೆ ಎಂದುಕೊಳ್ಳಿ. ಆಗ ನಮ್ಮ ಡ್ರೈವಿಂಗ್ ಸ್ಟೈಲ್ ಅದೇ ರೀತಿ ಇರುತ್ತದೆಯೇ? ವಾವ್, ಖಂಡಿತ ಬದಲಾಗುತ್ತದೆ.
ನಾವು ಬಹಳ ಹುಷಾರಾಗಿ ನಿಯಮ ಪಾಲಿಸ್ಕೊಂಡು ಓಡಿಸ್ತೇವಲ್ವಾ? ಹಾಗಾದರೆ ಯಾರೂ ನೋಡುತ್ತಿಲ್ಲ ಎಂದಾಗ ನಾವು ಯಾರು ಎನ್ನುವುದೇ ನಮ್ಮ ನಿಜವಾದ ವ್ಯಕ್ತಿತ್ವವಲ್ಲವೇ? ರಸ್ತೆಯಲ್ಲಿ ನಾವು ತೋರುವ ಆ ತಾಳ್ಮೆಯೇ ನಮ್ಮ ಅಸಲಿ ಕ್ಯಾರೆಕ್ಟರ್. ಮುಂದಿನ ಬಾರಿ ವಾಹನ ಏರುವಾಗ ದಯವಿಟ್ಟು ಈ ಬಗ್ಗೆ ಯೋಚಿಸಿ. ನಿಮ್ಮ ಒಂದು ಸಣ್ಣ ಬದಲಾವಣೆ ಅನೇಕ ಜೀವಗಳನ್ನು ಉಳಿಸಬಹುದು. ಕೀಪ್ ಥಿಂಕಿಂಗ್.